ನಮಸ್ಕಾರ ಎಲ್ಲರಿಗೂ. ಇವತ್ತು ಹೊಂಟಿದ್ದೀವಿ ನಮ್ಮ ಬಾಸ್ನ ಮೀಟ್ ಮಾಡೋಕ್ಕೆ. ನನ್ನ ಸ್ನೇಹಿತನ ಜೊತೆ ಎಲ್ಲಿ ಹೋಗ್ತಿದ್ದೀನಿ ಅಂತ ಹೇಳ್ತೀನಿ ಬನ್ನಿ. ನಾವಿವತ್ತು ಕದ್ರಮಂಡಲಗಿ ಆಂಜನೇಯ ಟೆಂಪಲಿಗೆ ಹೋಗ್ತಿದ್ದೀವಿ. ವಿಶೇಷವಾಗಿ ಶಾಂತೇಶ, ಭ್ರಾಂತೇಶ, ಕಾಂತೇಶ ಈ 3 ದೇವಸ್ಥಾನಕ್ಕೆ ಹೋಗ್ಬೇಕಂತ ಡಿಸೈಡ್ ಮಾಡ್ಕೊಂಡು ಹೋಗ್ತಿದ್ದೀವಿ ನಾನು ನನ್ನ ಸ್ನೇಹಿತ. ಏನ್ ಸರ್ ವಾತಾವರಣ ಇಷ್ಟೊಂದು ಚೆನ್ನಾಗಿದೆ, ಸಾಯೋಣ ಅಂತ ಅನ್ಕೊಂಡವನ್ಗೂ ಬದುಕ ಕಾಸೆ ಹುಟ್ಟಿಸ್ಬಿಡುತ್ತೆ, ಅಷ್ಟೊಂದು ಚೆನ್ನಾಗಿದೆ. ಅಂತೂ ನಮ್ಮ ಬಾಸ್ ಸನ್ನಿಧಿಗೆ ಬಂದ್ವಿ ನಾವು. ಬನ್ನಿ ನೋಡೋಣ ದೇವಸ್ಥಾನ ಯಾವ ಥರ ಇದೆ, ಫುಲ್ ಇಂಪ್ರೂವ್ ಮಾಡಿದ್ದಾರೆ ಅಂತ ಕೇಳ್ಪಟ್ಟಿದ್ದೀನಿ. ಬನ್ನಿ ನೋಡ್ಕೊಂಡು ಬರೋಣ. ಮಧ್ಯಾಹ್ನ 11:30ಕ್ಕೆ ಶ್ರೀ ಕಾಂತೇಶನ ಮಹಾಮಂಗಳಾರತಿ ನೆರವೇರಿಸಲಾಗುವುದು. ನಂತರ ಭಕ್ತಾದಿಗಳಿಗೆ ದರ್ಶನಕ್ಕೆ ಅವಕಾಶ ಕಲ್ಪಿಸಿಕೊಡಲಾಗುತ್ತದೆ. ಇದು ನಮ್ಮ ಕಾಂತೇಶನ ಪಾದರಕ್ಷೆ. ಹಾಗೆ ನಮ್ಮ ರಾಘವೇಂದ್ರ ಸ್ವಾಮಿ ದರ್ಶನ ಕೂಡ ಮಾಡ್ಬೋದು ಇಲ್ಲಿ. ಅಂತೂ ನಾವು ನಮ್ಮ ಬಾಸ್ನ ದರ್ಶನ ಮಾಡ್ಕೊಂಬಂದ್ವಿ. ಇನ್ನೇನು ಪ್ರಸಾದ ರೆಡಿ ಆಗ್ತಿದೆ ಅನಿಸುತ್ತೆ. ಬನ್ನಿ ಪ್ರಸಾದ ಸವಿಯೋಣ. ಶಿವನು ಮೇಲೆ ನೋಡಿರುವ ಜನರು ಮಾಡೋ ಕಾಯಕವ ನಿಜದ ಅಂಕ ನೀಡಿರುವ ತಿಳಿಯೋ. ಇವನ್ ಯಾರು ಅಂತ ಗೊತ್ತೇ ಆಗ್ಲಿಲ್ವಲ್ವಾ? ಪುಕ್ಸಟ್ಟೆ ಅಂತ. ಇಲ್ಲೇ ಉಣ್ತಾನೆ, ಇಲ್ಲೇ ತಿಂತಾನೆ, ಇಲ್ಲೇ ಮನೆ ಕೊಂತಾನೆ. ಇವಾಗ ನಾವು ಸಾತೇನಹಳ್ಳಿಗೆ ಹೋಗ್ತಿದ್ದೀವಿ. ಕದ್ರಮಂಡಲಗಿಯಿಂದ ಸಾತೇನಹಳ್ಳಿಗೆ 35 ಕಿಲೋಮೀಟ್ರ್ ಆಗುತ್ತೆ. ಸಾತೇನಹಳ್ಳಿಯ ಶಾಂತೇಶನ ದರ್ಶನ ಮಾಡಿಕೊಂಡು ಸೀದಾ ಇವಾಗ ಶಿಕಾರಿಪುರದ ಭ್ರಾಂತೇಶ ದೇವಸ್ಥಾನಕ್ಕೆ ಹೋಗ್ತಿದ್ವಿ. ಶಿಕಾರಿಪುರ ಇಲ್ಲಿಂದ 35 ಕಿಲೋಮೀಟ್ರ್ ಇದೆ ಅಂತೆ. ಬನ್ನಿ ಹೋಗೋಣ. ಒಂದೇ ದಿನದಲ್ಲಿ ಈ 3 ದೇವರ ದರ್ಶನ ಮಾಡೋದರಿಂದ ಇಷ್ಟಾರ್ಥಗಳು ನೆರವೇರುತ್ತವೆ. ಎಲ್ಲರೂ ಹೋಗಿ ದರ್ಶನ ಮಾಡ್ಕೊಂಡು ಬನ್ನಿ. ಎಲ್ಲರಿಗೂ ಒಳ್ಳೆಯದಾಗಲಿ.